ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆ ಕಂಟಿ ಹತ್ರ ಏನಿದೆ? ನಿಮ್ಮ ಆಸ್ತಿಯಲ್ಲಿ ಭಾಗ ಇದೆಯಾ? ಅವನ ಹೆಸರಲ್ಲಿ ಜಾಗ ಇದೆಯಾ? ಇಲ್ಲ ನೀವು ಮಾಡೋ ವ್ಯವಹಾರದಲ್ಲಿ ಅವನಿಗೆ ಅಧಿಕಾರ ಇದೆಯಾ? ವಿಶ್ವನಾಥ ಮಾವಯ್ಯ, ಯಾರು ಮಾತಾಡ್ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ. ಅವನೇನು ವೀರನ, ಶೂರನ, ಇಲ್ಲ ರಣಧೀರನ? ಅವನೇನ್ ದೇವ್ರ ಮಗನ, ತಿಂಡ್ರ ಮಗನ, ಇಲ್ಲ ಈ ಮನೆ ದತ್ತು ಮಗನ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ ಈ ಪಾಳ್ಯಗಾರರು. ಎಂಥ ಒಳ್ಳೆ ಮಾತು ಹೇಳ್ಬಿಟ್ರಿ ಬೀಗ್ರೆ. ನನಗೆ ಹೊಳಿದಿರುವಂತ ಆಲೋಚನೆ ನಿಮ್ಗೆ ಯಾಕೆ ಹೊಡೆದು ಬಿಡ್ತು? ಶಭಾಷ್. ನಾಳೆನೆ ಕಂಟಿನ ದತ್ತು ತಗೋತಾ ಏನಮ್ಮವ್ರೆ ಸೀರೆ ಒಡವೆ ಉಟ್ಕೊಂಡು ಮಿಂಚ್ತಾ ಇದ್ದೀರಾ? ಏನ್ ವಿಷಯ? ಅಜ್ಜಿ ಬೀರುಲಿ ಇದೆಲ್ಲ ಸಿಕ್ತು, ಹೇಗ್ ಕಾಣುತ್ತೆ ನೋಡೋಣ ಅಂತ ಹಾಕೊಂಡೆ. ಸುಂದ್ರಿ, ಹೇಗ್ ಕಾಣಿಸ್ತಾ ಇದೀನಿ? ಸೂಪರ್ ಆಗಿ ಕಾಣಿಸ್ತಾ ಇದೀರಾ. ಅಪ್ಪಾಜಿ ಹಂಗೆ ಇರಿ ಅಪ್ಪಾಜಿ, ದೇವ್ರ ತರ ಇದೀರಾ. ಅಮ್ಮ ಒಂಚೂರು ಎಡಕ್ ತಿರ್ಕೊಮ್ಮ. ಆಹಾ ಲೇ ಮಂಡ್ಯ ಹೊಸ ಎಡಕ್ ಬರಲ್ಲ. ಆಹಾ ಗಣೇಶ ತೆಗಿತಾನಲ್ಲ ಫೋಟೋ ಅರಮನೆ ಪಿಕ್ಚರ್ ಅಲ್ಲಿ, ಹಂಗ್ ತೆಗೆದು ಬಿಡ್ತೀನಿ. ಇರಪ್ಪ ಒಂದ್ ನಿಮಿಷ. ಯಾಕ್ರೆ ಯಜಮಾನ್ರೆ ಸೆಂಟ್ ಕಾಣುತ್ತೇನ್ರಿ ಫೋಟೋ ಅಲ್ಲಿ? ಬೇಕಾಗಿತ್ತ ಅಪ್ಪಾಜಿ ನಿಮ್ ಮೀಸೆ ಯಾವತ್ತೂ ಮಲಗಬಾರ್ದು, ಹಿಂಗೆ ಖಡಕ್ ಆಗಿರ್ಬೇಕು. ಕಂಟಿ ಅಂದ್ರೆ ಕಂಟಿನೇ ಕಾಣೋ. ಹೆಂಗಮ್ಮ ನೀನಂತೂ ಬಾರಿ ಸುಂದರವಾಗಿ ಕಾಣ್ತಾ ಇದೀಯಮ್ಮ. ಏಯ್ ಸುಂದ್ರಿ, ಕರ್ಕೊಂಬರ ನಿಮ್ ಯಜಮಾನಿ ರೆಡಿ ಆಗಿದ್ರೆ. ಬರೀ ಡೆಕೋರೇಷನ್ ಗಳೇ ಆಗೋಯ್ತು, ಎಲ್ಲ ದೊಡ್ಡವ್ರು ಕಾಯ್ತಾ ಇಲ್ವಾ ಇಲ್ಲಿ? ಹೇಗ್ ಕಾಣಿಸ್ತಾ ಇದೀನಿ ತಾತ? ಈ ಒಡವೆ ವಸ್ತ್ರನೆಲ್ಲ ಹೇರ್ಕೊಂಬಂತ ಯಾರ ನಿನಗೆ ಹೇಳಿದ್ದು? ನಾನು ಅವತ್ತೇ ಹೇಳಿದ್ದೆ ಇವನ್ನೆಲ್ಲ ಮನೇಲಿ ಇಡಬೇಡಿ ಅಂತ. ಇವತ್ತೇ ಕೊನೆ, ಅವನ್ನೆಲ್ಲ ಹೊರಗೆ ಬಿಸಾಕಿ, ಇಲ್ಲ ಬೆಂಕಿ ಇಟ್ಬಿಡಿ. ಕಸ್ತೂರಿ, 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 ನಾನು ಏನ್ ತಪ್ಪು ಮಾಡ್ದೆ? ತಾತ ಯಾಕೆ ನನ್ನ ಹಂಗ್ ಬೈದ್ರು? ಯಾಕೆಂದ್ರೆ ಈ ಒಡವೆ ವಸ್ತ್ರಗಳು ನಿಮ್ ದೊಡ್ಡಮ್ಮಂದಮ್ಮ. ದೊಡ್ಡಮ್ಮನ? ಅಂದ್ರೆ ಅಮ್ಮ ಅಲ್ದೆ ನಿಮ್ಗೆ ಇನ್ನೊಬ್ರು ಮಗಳಿದಾರ? ಇದಾಳಮ್ಮ. ಎಲ್ಲಿದ್ದಾರೆ? ನನ್ ಕಣ್ಣಿಂದ ತುಂಬಾ ದೂರದಲ್ಲಿ, ಕಣ್ಣೀರಿಗೆ ತುಂಬಾ ಹತ್ರದಲ್ಲಿ. ಅವಳು ಅಂದ್ರೆ ನಿಮ್ ತಾತಂಗೆ ಪಂಚಪ್ರಾಣ. ಯಾವಾಗ್ಲೂ ಅವಳನ್ನ ನೋಡ್ತಾ, ಅವಳ ಜೊತೆ ಆಡ್ತಾ ಆಡ್ತಾ ಪ್ರಪಂಚನೇ ಮರ್ತು ಬಿಡೋರು. ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಏರ್ಪಾಟ್ ಮಾಡಿದ್ರು. ಆದ್ರೆ ಅವಳಿಗೆ ಆ ಮದುವೆ ಇಷ್ಟ ಇರ್ಲಿಲ್ಲ. ತಾನ್ ಪ್ರೀತಿಸಿದ ಕೇರಳ ಹುಡುಗನ ಜೊತೆ ಓಡ್ ಹೋಗೋಕೆ ಹೊರಟಿದ್ಲು. ಆಗ ಅವ್ರನ್ನ ತಡೆಯೋಣ ಅಂತ ನಾವಿಬ್ರು ಅಲ್ಲಿಗೆ ಹೋದ್ವಿ. ಮಾವಯ್ಯ, ಮಾವಯ್ಯ, ಅಪ್ಪಾಜಿ, ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಏನೋ ಆಗಿದ್ದಾಗೋಯ್ತು, ಬನ್ನಿ ಮನೆಗೆ ಹೋಗೋಣ. ಯಾರ ಮನೆಗೆ? ಸಂಸ್ಕಾರ ಇಲ್ದಿರೋ ಈ ಮುಟ್ಟಾಳನ್ ಮನೆಗ? ಏನ್ ನಡೀತು ಅಂತ ತಿಳ್ಕೊಳ್ಳೋ ತಾಳ್ಮೆನೆ ಇಲ್ಲ, ನನ್ ಮೇಲೆ ಕೈ ಮಾಡ್ಬಿಟ್ಟ. ಅದ್ ಹಾಗಲ್ಲ ರೀ. ಸರಸ್ವತಿ, ಶಟ್. ನೀ ನನ್ನ ಹೆಂಡತಿ ಆಗಿರ್ತೀಯೋ, ಇವ್ ನಿಂಗ್ ಮಗಳಾಗಿರ್ತೀಯೋ, ನೀನೇ ಡಿಸೈಡ್ ಮಾಡ್ಕೊ. ಅಪ್ಪಾಜಿ, ಸರಸ್ವತಿ, ಸರಸ್ವತಿ, ಆವತ್ತಿಂದ ನಿಮ್ ದೊಡ್ಡಮ್ಮ ನಮ್ಮಿಂದ ದೂರ ಆಗ್ಬಿಟ್ಲು. ನಿಮ್ ತಾತಂಗೆ ಮಗಳ ಮೇಲಿದ್ದ ಪ್ರೀತಿ ಎಲ್ಲ ಅಳಿಯನ್ ಮೇಲೆ ಕೋಪವಾಗಿ ಬದಲಾಗೋಯ್ತು. ಹೆತ್ತ ಮಗಳನ್ನ ನೋಡಕ್ಕಾಗ್ದೆ, ಹೆತ್ತ ಕರಳಿಗೆ ಉತ್ತರ ಕೊಡಕ್ಕಾಗ್ದೆ ದಿನಾಲು ಕಣ್ಣೀರ್ ಹಾಕ್ತ ಕಾಲ ಕಳೀತಿದ್ದೀನಮ್ಮ. ಅಜ್ಜಿ, ಈಗ ಎಲ್ಲಿದ್ದಾರೆ? ಆವತ್ತೇ ನಮ್ಮನ್ ಬಿಟ್ಟು
ಕೇರಳಕ್ಕೆ ಹೊರಟೋದ್ರು. ಹೋದ್ ವರ್ಷ ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಕಂಟಿ ಹೋಗಿದ್ದ. ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಫೋನ್ ಕೂಡ ಮಾಡಿದ್ದ. ಆದ್ರೆ ಕೊನೆಗೆ ಒಬ್ಬನೇ ಬರಿಗೈಯಲ್ಲಿ ವಾಪಸ್ ಬಂದ. ನೀನೇನಮ್ಮ ಚಿಕ್ಕ ಮಕ್ಕಳು ತರ? ಅವ್ರು ತುಂಬಾ ದೊಡ್ಡ ಡಾಕ್ಟರ್, ನಮ್ ತರ ಕೆಲಸ ಕಾರ್ಯ ಇಲ್ದಾರ ಅವ್ರ. ಅಮೆರಿಕಾಗ ಹೋಗಿದ್ದಾರೆ, ಕೆಲ್ಸದ ಮೇಲೆ ಬಂದೇ ಬರ್ತಾರೆ. ನೋಡ್ಕೊಂಡಿರೋ ಒಂದ್ ದಿವಸ ಹೇಳಿದ್ರೆ ಕೇಳಿದ್ರೆ ಟಪ್ ಅಂತ ಪ್ರತ್ಯಕ್ಷ ಆಗಿ ಖುಷಿಯಾಗಿರ್ತಾರೆ ಈ ಮನೇಲಿ. ಬರ್ತಾರೇನೋ ಕಂಟಿ? ಬಂದೇ ಬರ್ತಾರಮ್ಮ, ನಿಜವಾಗ್ಲೂ ಬರ್ತಾರ? ನಿಜವಾಗ್ಲೂ ಬರ್ತಾರಮ್ಮ. ನನ್ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ ಅದು ಮಾಡು, ಹೇಳೋ ಕಂಟಿ, ಹೇಳು. ಇಲ್ಲಿ ಕೇಳು, ಕಂಟಿ ಹೇಳಿದ್ಮೇಲೆ 100% ಅವ್ರು ಬಂದೇ ಬರ್ತಾರೆ. Correct. ನಾವ್ ಹೋಗೋಣ ಬಾ. ಬಾ. ಬರ್ತಾರೆ. ಎಲ್ಲಿ ಹೋಗ್ತಾರೆ? ಬರ್ತಾರೆ. ಕೆಲ್ಸ ಅಲ್ವಾ, ಅವ್ರಿಗೂ ಅಪ್ಪ ಅಮ್ಮ ಅಂತ ಆಸೆ ಇರುತ್ತಲ್ಲ, ಬಂದೇ ಬರ್ತಾರಮ್ಮ. ಅವ್ರು ಇನ್ಯಾವತ್ತೂ ಬರಲ್ಲ ಅಂತ ಗೊತ್ತಿದ್ದು ಇನ್ನು ಎಷ್ಟು ದಿವಸ ಅಂತ ಸುಳ್ಳು ಹೇಳ್ಕೊಂಡಿರ್ತೀಯ ಕಂಟಿ? ಮಂಡ್ಯ, ಈ ಪ್ರಪಂಚದಲ್ಲಿ ತುಂಬಾ ಕಷ್ಟದ ಕೆಲಸ ಅಂದ್ರೆ ಎರಡೇ ಕಣು. ಒಂದು ಸತ್ಯ ಹೇಳೋದು, ಇನ್ನೊಂದು ಯಾರಾದ್ರೂ ಸತ್ಯ ಹೇಳಿದ್ರೆ ಅದನ್ನ ಕೇಳಿ ದಕ್ಕಿಸ್ಕೊಳ್ಳೋದು. ನನಗೇನೋ ನಿಜ ಹೇಳೋ ಶಕ್ತಿ ಇದೆ, ಆದ್ರೆ ಅದನ್ನ ಕೇಳಿ ತಡ್ಕೊಳ್ಳೋ ಶಕ್ತಿ ಇವ್ರಿಗಿಲ್ಲ ಕಣು. ಹಿಂಗೆ ಎಷ್ಟು ದಿನ ಅಂತ ನೋವು ತಿಂತೀಯ? ಎಲ್ಲ ದೇವ್ರಿಗೆ ಗೊತ್ತು ಮಂಡ್ಯ. ಲೇ, ನಿನಗೇನೆ ಬಂದಿರೋದು? ಲೇ 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 ಚಿನ್ಮಿಣಿ, ಅದಪ್ಪಾಜಿ ಜ್ಯೂಸ್ ಮಾಡಕ್ ಬಂದಿರೋದೆ. ಹಾ ಗೊತ್ತು, ನಾನ್ ತಗೊಂಡ್ ಹೋಗ್ತಾ ಇರೋದು ಅಪ್ಪಾಜಿಗೋಸ್ಕರನೇ, ಜ್ಯೂಸ್ಗೋಸ್ಕರನೇ. ವಯಸ್ಸು ಬಂದಿರೋ ಹುಡುಗಿರಿಗೆ ತಲೆ ನಿಲ್ಲಲ್ಲ ಅನ್ಕೊಂಡಿದ್ದೆ, ಇವಳು ಸೊಂಟನೇ ನಿಲ್ತಾ ಇಲ್ವಲ್ಲಪ್ಪ. ಸಜ್ಜನರೇ ಜೂಟ್ ಮತ್ ಬೋಲೋ, खुदा की पास जाना है, न हाथी है न घोड़ा है, वहाँ पे ಅಯ್ಯೋ, ಏನೇ ನೆನ್ನೆಯಿಂದ ಹಿಂಗಿಂಸೆ ಇಕ್ತಾ ಇದೀಯಾ? ಏನ್ ನಿನ್ ಕತೆ? ನಿನಗ್ ಗೊತ್ತಿರೋ ಕತೆನೆ. ಇರ್ಲಾರ್ದೆ ನೆನ್ನೆ ಇರುವೆ ಬಿಟ್ಕೊಂಡಲ್ಲ, ಆವಾಗ್ಲಿಂದ ಸುಮ್ನಿರಕ್ ಆಗ್ತಾನೆ ಇಲ್ಲ. ಇರುವೆ ಅಂತ ತಪ್ಪು ತಿಳ್ಕೊಂಡು ನೀನು ಸರ್ಸಾಡ್ತಾ ಇರೋದು ಹುಡುಗ ಜೊತೆ. ಚೆನ್ನಾಗಿರಲ್ಲ. ಇನ್ಯಾವತ್ತೂ ನಮ್ ಸೊಂಟ ತಂಟೆಗೆ ಬರಬೇಡ, ನಾವು ಸರಿ ಇಲ್ಲ. ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ ಹೆಂಗೈತಿ ಇವಾಗ? ಏನೋ ಹೋಗ್ಲಿ ಪಾಪ, ನಮ್ ಹುಡುಗಿಂತ ಬಿಟ್ರೆ ಹೋಗಿ ಬಂದ್ ನನ್ನೇ ತಳ್ಳಕ್ ನೋಡ್ತೀಯಾ? ಹಲೋ, ನಿನಗೆ ಕೇಳಿಸ್ಕೊ ಸರಿಯಾಗಿ. ನಮ್ಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ ಆಗಲ್ಲ. ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್. ಒಡಿ ಚೆನ್ನಾಗಿ ಈಜೋಡಿ, ಹುಷಾರು. ಇರುವೆ ಹೋಗ್ಬಿಟ್ಟ ಒಳಗಡೆಗೆ. ಇಲ್ಲ ಚಿಕ್ಕ ಮಕ್ಕಳ ತರ ಆಡ್ತಾಳ, ಏನು ಗೊತ್ತಾಗಲ್ಲ ಇವಳಿಗೆ. ಅಯ್ಯೋ ಅಪ್ಪಾಜಿ, ಏನ್ರೋ ನಿಮ್ ಗಲಾಟೆ? ನೋಡಿ ಅಪ್ಪಾಜಿ, ನಿನ್ನೆಯಿಂದ ಏನ್ ಕೆಲಸ ಮಾಡಕ್ ಹೋದ್ರು ಅಡ್ಡ ಬರೋದು, ಹಿಂಗ್ ಗುದ್ದಕ್ ಬರೋದು ಇವಳು. ಹಿಂಗ್ ಗುದ್ದುದ್ಲ? ಹೂನಪ್ಪಾಜಿ. ಏನಮ್ಮ ಅದ್ಬಿಟ್ಟು ನಾನು ಕೆಲಸ ಮಾಡಕ್ ಹೋದ್ರೆ ಎಲ್ಲದಕ್ಕೂ ಎಂಟ್ರಿ ಆಗ್ತಾ ಇದ್ಲು, ಅದಕ್ಕೆ ಒಂದ್ ಸಣ್ಣ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ ಕೆಲ್ಸ ಎಲ್ಲ ಮಾಡ್ಬೇಕು ಅಂತ ಆಸೆ ಪಟ್ಟೆ. ತಪ್ಪ ತಾತ, ನನ್ನ ತಡಿಯಕ್ ಇವನೇ ದೊಡ್ಡ ಲಾಡ. ಹೇಯ್ ನೋಡಿದೆ ಇದೆ ಅಪ್ಪಾಜಿ ಕೆಲ್ಸಕ್ಕೆ ನಾನು ಯಾರಿಗೂ ಎಂಟ್ರ್ ಆಗಕ್ ಬಿಡಲ್ಲ. ರೈಟ್ ಫುಲ್ ನನಗೆ ಇರೋದು. ಇದು ಕಂಟಿ ಹಕ್ಕು, ಕಂಟಿ ಜಾಬು. ಲೇ ಕಂಟಿ, ಹೋಗ್ಲಿ ಬಿಡು, ಇವತ್ತೊಂದ್ ದಿವಸ ಅವಳು ಮಾಡ್ಲಿ. ಓ, ನೀವು ಅವ್ರ ಕಡೆ ಸಪೋರ್ಟಾ? ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ ಸೇವೆನಾ. ಎಷ್ಟೇ ಆದ್ರೂ ಮೊಮ್ಮಗಳ್ತಾನೆ. ಆ ಪ್ರೀತಿ ವ್ಯಾಮೋಹ ಎಲ್ಬಿಟ್ಟು ಹೋಗತ್ ನಿಮ್ಗೆ. ನಾವ್ಯಾಕೆ ಸುಮ್ನೆ ದಂಡದ ಕೂಳ್ ತಿನ್ಕೊಂಡು ನಾವು ಜಾಗ ಖಾಲಿ ಮಾಡ್ತೀವಿ. ನಿಜವಾಗ್ಲೂ ಕೋಪ ಮಾಡ್ಕೊಂಡ್ಬಿಟ್ಟ? ನಿಜವಾಗ್ಲೂ ಅಪ್ಪಾಜಿ, ನನ್ಗೆ ಇಷ್ಟ ಇಲ್ಲ ಬಿಡಿ. ಬನ್ನಿ ಅಪ್ಪಾಜಿ ಕಡೆ. ಅಯ್ಯೋ. ಎಷ್ಟೇ ಆದ್ರೂ ಕೆಲ್ಸದವನೇನೆ, ಸಂಬಂಧನೇ ನಮ್ಗೆ ಗೊತ್ತು. ಯಾಕೋ? ಆಯ್ತಮ್ಮ, ಮುಗೀತು, ಎಲ್ಲ ಮುಗ್ದೋಯ್ತು. ತಾತ ಮೊಮ್ಮಗಳು ಸೇರ್ಕೊಂಡು ನನ್ ಬಾಳ ಹಾಳು ಮಾಡ್ಬಿಟ್ರು, ನನ್ ಕೆಲಸನೂ ಕಿತ್ಕೊಂಡ್ರು. ನಾನು ಇನ್ಮೇಲೆ ಈ ಮನೇಲಿ ಇರಲ್ಲ. ನೋಡಿ ಅಪ್ಪಾಜಿ, ಟೈಮ್ ಕರೆಕ್ಟ್ ಊಟ ಮಾಡಿ, ಊಟ ಆಗಿದ ತಕ್ಷಣ ಬಿಪಿ ಟ್ಯಾಬ್ಲೆಟ್ ತಗೊಳ್ಳಿ. ಜಾಗಿಂಗ್, ವಾಕಿಂಗ್, ರನ್ನಿಂಗ್ ಏನ್ ಬೇಕಾದ್ರೂ ಮಾಡ್ಕೊಂಡು ಆರಾಮಾಗಿರಿ. ಅದೆಲ್ಲ ನೀನ್ ನನಗೆ ಯಾಕೋ ಹೇಳ್ತೀಯ? ತೋರ್ತರಕ್ಕೆ ನಾನು ಹೋಗಿ ಎಲ್ಲ ಇವ್ರಿಗೆ ಹೇಳ್ತಾ ಇದೀನಿ. ನಾನೇ ಕೇಳ್ಬೇಕು ನಿಮ್ಗೆ? ನಂಗೆ ಬುದ್ಧಿ ಇಲ್ವಾ? ನಾನ್ ದಡ್ಡನ? ಇದಲ್ಲ ನಿಮ್ಮ ಮೊಮ್ಮಗಳು ವಯ್ಯಾರಿ, ಅವಳ ಕೇಳೆಲ್ಲ ಹೇಳಿಸ್ಕೊಳ್ಳಿ. ನೀವು ಬೇಡ, ಈ ಮನೆ ಕೆಲಸನೂ ಬೇಡ. ನನಗೂ ಈ ಮನೆಗೆ ಋಣ ತೀರೋಯ್ತು. ಕೇಳಿಸ್ಕೊಳ್ರಿ ಎಲ್ಲ. ಆ ದೇವ್ರೇ ಬಂದ್ ಕರೆದ್ರು ನಾನ್ ಸಾಯೋವರೆಗೂ, ಅಯ್ಯಯ್ಯೋ ಅಲ್ಲ ಸಾಯಂಕಾಲದವರೆಗೂ ಈ ಮನೆ ಕಡೆ ತಲೆ ಹಾಕಿ ಕೂಡ ತಿರ್ಗಲ್ಲ, ಮಲ್ಗಲ್ಲ. ಬರ್ತೀನಿ. ಅಲ್ಲಿವರೆಗೂ ನಿನ್ ಕೈಲಿ ನನ್ನ ನೋಡ್ದೆ ಇರಕ್ ಆಗಲ್ಲ ಕಣೋ. ಏನಮ್ಮ ಇದೆಲ್ಲ? ಅಜ್ಜಿ, ಇನ್ಮೇಲೆ ತಾತನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ಕಂಟಿನ ಕೆಲ್ಸದಿಂದ ತೆಗ್ದು ಹಾಕ್ಬಿಡೋಣ. ಏನು, ಕಂಟಿನ ಕೆಲಸದಿಂದ ತೆಗೆದು ಹಾಕ್ಬೇಕಾ? ಅದ್ ಹಾಗಲ್ಲ ಅಜ್ಜಿ. ಇನ್ ಹೇಗಜ್ಜಿ?
ನೀನ್ ಇರ್ಬೇಕಾದ್ರೆ ತಾತ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅಮ್ಮ ಇರ್ಬೇಕಾದ್ರೆ ಅಪ್ಪ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅದೇ ರೀತಿ ನಾನ್ ಇರ್ಬೇಕಾದ್ರೆ ಕಂಟಿ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಆ? ಓ ಹೌದೇನೆ? ಹಾಗಾದ್ರೆ ಬಿ, 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 ಡುಮ್, 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 ಡುಮ್. ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆ ಕಂಟಿ ಹತ್ರ ಏನಿದೆ? ನಿಮ್ಮ ಆಸ್ತಿಯಲ್ಲಿ ಭಾಗ ಇದೆಯಾ? ಅವನ ಹೆಸರಲ್ಲಿ ಜಾಗ ಇದೆಯಾ? ಇಲ್ಲ ನೀವು ಮಾಡೋ ವ್ಯವಹಾರದಲ್ಲಿ ಅವನಿಗೆ ಅಧಿಕಾರ ಇದೆಯಾ? ವಿಶ್ವನಾಥ, ಮಾವಯ್ಯ, ಯಾರು ಮಾತಾಡ್ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ. ಅವನೇನು ವೀರನ, ಶೂರನ, ಇಲ್ಲ ರಣಧೀರನ? ಅವನೇನ್ ದೇವ್ರ ಮಗನ, ತಿಂಡ್ರ ಮಗನ, ಇಲ್ಲ ಈ ಮನೆ ದತ್ತು ಮಗನ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ ಈ ಪಾಳ್ಯಗಾರರು. ಎಂಥ ಒಳ್ಳೆ ಮಾತು ಹೇಳ್ಬಿಟ್ರಿ ಬೀಗ್ರೆ. ನನಗೆ ಹೊಳಿದಿರೋ ಅಂತ ಆಲೋಚನೆ ನಿಮ್ಗೆ ಯಾಕೆ ಹೊಡೆದು ಬಿಡ್ತು? ಶಭಾಷ್. ನಾಳೆನೆ ಕಂಟಿನ ದತ್ತು ತಗೋತಾ ಇದ್ದೀನಿ. ಇದೇನಪ್ಪಾಜಿ ಹೊಸ್ದಾಗ್ ದತ್ತು ಗಿತ್ತು ಅಂತೆಲ್ಲ ಶುರು ಮಾಡಿದೀರಾ? ಇಷ್ಟು ದಿವಸ ಇಲ್ದೇ ಈಗಿದೆಲ್ಲ ಬೇಕಾ? ಮುಂದಿನ ವಾರ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬರೋವಾಗ ಮಗನ್ನೂ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಅದ್ ಸರಿ ಅಪ್ಪಾಜಿ, ಇಷ್ಟ ಅರ್ಜೆಂಟ್ ಆಗಿ ಮಾಡಿದ್ರೆ 16 ಜನ 16 ತರ ಮಾತಾಡಲ್ವಾ? ಅದಕ್ಕೆ ಆಡ್ಕೊಳ್ಳೋ ಬಾಯಿಗಳನ್ನ ಮುಚ್ಚಿಸಬೇಕು ಅಂತಾನೆ ಈ ನಿರ್ಧಾರ ತಗೊಂಡಿರೋದು. ನೀವೇನ್ ಹೇಳಿ ಅಪ್ಪಾಜಿ, ನಂಗೆ ಇದೊಂಚೂರು ಇಷ್ಟ ಆಗ್ತಿಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಾನು ನಿನ್ನ ಬಲವಂತ ಮಾಡಿ ಏನೋ ಪ್ರಯೋಜನ? ಏನೋ ನಾನು ಕಣ್ಣು ಮುಚ್ಚಿದ ಮೇಲೆ ನಿನ್ನ ಕೈಯಿಂದ ಕೊಳ್ಳಿ ಹಿಡ್ಸ್ಕೋಬೇಕು ಅಂತ ಈ ಏರ್ಪಾಟೆಲ್ಲ ಮಾಡಿದ್ದೆ. ನಾನು ಸತ್ತ ಮೇಲೆ ಸಾಯೋ ಮಾತೆಲ್ಲ ಬೇಕಾ ಅಪ್ಪಾಜಿ? ಈಗ ನಿಮ್ಗೆ ಹೆಂಗಿಷ್ಟ ಬರುತ್ತೋ ಹಂಗ್ ಮಾಡಿ. ಆದ್ರೆ ಒಂದು ಅಪ್ಪಾಜಿ, ನಾನ್ ನಿಮ್ಗೆ ಮಾಡ್ತಿರೋ ಸೇವೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಬೇರೆ ಯಾರಿಗೂ ಕೊಡಬಾರ್ದು.